ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನಪ್ಪ ಅಂತ ಹೇಳಿದರೆ, ನೀವೊಬ್ಬರು ಯೂಟ್ಯೂಬರ್ ಆಗಿದ್ದರೆ ನಿಮ್ಮ ಚಾನಲ್ ಮೇಲೆ ನ್ಯೂ ವ್ಯೂವರ್ಸ್ ಅಂದರೆ ಹೊಸ ಯೂಸರ್ಸ್ ಬರ್ತಾ ಇದ್ದಾರಾ ಇಲ್ವಾ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ನಾನು ಮತ್ತೆ ನಿಮಗೆ ಜಾಸ್ತಿ ಯಾವ ಏಜ್ ಅವ್ರು ನೋಡ್ತಾ ಇದ್ದಾರೆ, ಹಾಗೆ ನಿಮಗೆ ಹೆಣ್ಣು ಜಾಸ್ತಿ ನೋಡ್ತಿದ್ದಾರೆ ಅಥವಾ ಗಂಡು ಜಾಸ್ತಿ ನೋಡ್ತಾ ಇದ್ದಾರಾ ಅಂತ ನೋಡ್ತಾ ಇದ್ದೀನಿ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈಗ ನಾನು ನನ್ನ ಒಂದು ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮೇಲೆ ಇದ್ದೀನಿ. ಸೊ ನನ್ನ ಸ್ಕ್ರೀನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಅಂತೇಳಿ. ಸೊ ಫಸ್ಟಿಗೆ ನಾವು ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಯೂಟ್ಯೂಬ್ ಚಾನಲ್ ಇದ್ದರೆ ಸೊ ಅದು ಕಂಪಲ್ಸರಿಯಾಗಿ ಎಲ್ಲರೂ ಕೂಡ YT ಸ್ಟುಡಿಯೋ ಅನ್ನೋದನ್ನು ನೀವು ಯೂಸ್ ಮಾಡ್ಕೊಳ್ತಾ ಇರ್ತೀರಿ. ಸೊ ಅದನ್ನು YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾವು YT ಸ್ಟುಡಿಯೋ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇದು ನನ್ನ ಒಂದು ಚಾನಲ್. ಸೊ ಹಾಗೆ ನನ್ನ ಚಾನಲ್ ಮೇಲೆ ಹೊಸ ವ್ಯೂವರ್ಸ್ ಎಷ್ಟು ಜನ ನೋಡ್ತಾ ಇದ್ದಾರೆ, ಸೊ ಕ್ಯಾಶುವಲ್ ವ್ಯೂವರ್ಸ್ ಮತ್ತು ರೆಗ್ಯುಲರ್ ವ್ಯೂವರ್ಸ್ ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಸೊ ಹಾಗೆ ನಿಮ್ಮ ವಿಡಿಯೋವನ್ನು ಯಾರು ಯಾವ ಇದರಲ್ಲಿ ಡಿವೈಸಲ್ಲಿ ನೋಡ್ತಾ ಇದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಸೊ ಈಗ ನಾವು ಮೊದಲಿಗೆ ಅನಾಲಿಟಿಕ್ಸ್ ಅಂತ ಹೇಳಿ ಇದೆಯಲ್ಲ, ಸೊ ಇಲ್ಲಿ ಮಧ್ಯದಲ್ಲಿ ಅನಾಲಿಟಿಕ್ಸಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಸೊ ಅನಾಲಿಟಿಕ್ಸಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಇಂಟರ್ಫೇಸಸ್ ಬರುತ್ತೆ. ಸೊ ಇದು ಕೆಳಗಡೆ ನೋಡಿ, ಇದು ರಿಯಲ್ ಟೈಮ್ ಇರುತ್ತಲ್ಲ, ಸೊ ಅದು ಮ್ಯಾಟ್ರ್ ಆಗಲ್ಲ. ಸೊ ಇಲ್ಲಿ ನೀವು ಮೇಲೆ ನೋಡ್ತಿರ್ಬೋದು ಟ್ರೆಂಡ್ಸ್, ಓವರ್ ವ್ಯೂಸು, ಕಂಟೆಂಟು ಮತ್ತು ಆಡಿಯನ್ಸ್, ರೆವೆನ್ಯೂ ಅಂತ ಇದೆಯಲ್ಲ. ಸೊ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಈ 5 ಆಪ್ಷನ್ನಲ್ಲಿ 4ನೇದು ಕ್ಲಿಕ್ ಮಾಡ್ಕೋಬೇಕಾಗ್ತದೆ, ಆಡಿಯನ್ಸ್ ಅಂತೇಳಿ. ಸೊ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ಥರ ಒಂದು ಇಂಟರ್ಫೇಸ್ ಬರ್ತದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ, ಸೊ ಆಡಿಯನ್ಸ್ ಬೈ ವಾಚ್ ಬಿಹೇವಿಯರ್ ಅಂತ ಹೇಳಿದೆಯಲ್ಲ. ಸೊ ಇದೇ ನಿಮ್ಮ ಚಾನಲ್ ಮೇಲೆ ಹೊಸ ವ್ಯೂವರ್ಸ್ ಬರ್ತಾ ಇದ್ದಾರೆ ಇಲ್ವಾ ಅಂತೇಳಿ ತಿಳಿಸ್ಕೊಡುವಂಥದ್ದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಂದು ಲಾಸ್ಟ್ ಈ 1 ಮಂತಲ್ಲಿ ನ್ಯೂ ವ್ಯೂವರ್ಸ್ ಎಷ್ಟು % ನೋಡಿದಾರಪ್ಪ ಅಂತ ಹೇಳಿದರೆ, ಸೊ 93% ನನ್ನ ಒಂದು ಚಾನಲ್ ಮೇಲೆ ಹೊಸ ವ್ಯೂವರ್ಸನ್ನು ವಿಡಿಯೋ ನೋಡ್ತಾ ಇದೆ. ಸೊ ಹಾಗೆ ಕ್ಯಾಶುವಲ್ ವ್ಯೂವರ್ಸ್ ಕೂಡ 6.6% ಇದೆ, ರೆಗ್ಯುಲರ್ ವ್ಯೂವರ್ಸ್ 4% ಇದೆ ಅಷ್ಟೇ. ಸೊ ಈ ಒಂದು ಇದ್ರ ಮೇಲೆ ನೀವು ನಿಮ್ಮ ಚಾನಲ್ ಮೇಲೆ ಹೊಸ ವ್ಯೂವರ್ಸ್ ಬರ್ತಾ ಇದ್ದಾರೆ ಇಲ್ವಾ, ಅಥವಾ ನಿಮ್ಮ ಯೂಟ್ಯೂಬ್ ಅವರು ನಿಮ್ಮ ಚಾನಲನ್ನು ರೆಕಮೆಂಡ್ ಮಾಡ್ತಾ ಇದ್ದಾರಾ ಇಲ್ವಾ, ಅಥವಾ ಹೊಸ ವ್ಯೂವರ್ಸಿಗೆ ತೋರಿಸ್ತಾ ಇದ್ದಾರಾ ಇಲ್ವಾ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಈ ಒಂದು ಇದ್ರ ಮೂಲಕ ನಿಮಗೆ ತಿಳ್ಕೊಬೋದು. ಸೊ ನ್ಯೂ ವ್ಯೂವರ್ಸ್ ಅಂತೇಳಿ ಎಷ್ಟು % ಇದೆಲ್ಲ ನೀವು ಕೂಡ ನಿಮ್ಮ YT ಸ್ಟುಡಿಯೋದಲ್ಲಿ ಇದನ್ನು ಚೆಕ್ ಮಾಡ್ಕೋಬೋದು ಈಸಿಯಾಗಿ. ಸೊ ಇದನ್ನು ನೋಡಿ, ಮತ್ತು ನೆಕ್ಸ್ಟ್ ಹಿಂಗೆ ಕೆಳಗಡೆ ಹೋದರೆ ಸ್ಕ್ರೋಲ್ ಡೌನ್ ಮಾಡಿದರೆ, ಸೊ ಇಲ್ಲಿ ಡಿವೈಸ್ ಟೈಪ್ ಅಂತ ಇದೆ ನೋಡಿ ಸ್ನೇಹಿತರೆ. ಈಗ ಇಲ್ಲಿ ಡಿವೈಸ್ ಟೈಪ್ ಇದೆ. ಸೊ ಇಲ್ಲಿ ನಿಮ್ಮ ಡಿವೈಸನ್ನು ನಿಮ್ಮ ವಿಡಿಯೋನ ಯಾವ ಡಿವೈಸಲ್ಲಿ ಜಾಸ್ತಿ ಜನ ನೋಡಿದ್ದಾರೆ ಅಂತೇಳಿ. ಸೊ ಈ ಒಂದು ನಮ್ಮ ವಿಡಿಯೋನ ಮೊಬೈಲಲ್ಲಿ 90% ನೋಡಿದ್ದಾರೆ. ಸೊ 90.0% ಮೊಬೈಲಲ್ಲಿ ನೋಡಿದ್ದಾರೆ. ಸೊ ಟಿವಿಯಲ್ಲಿ 5.2% ನೋಡಿದ್ದಾರೆ, ಟ್ಯಾಬ್ಲೆಟಲ್ಲಿ 3.7% ನೋಡಿದ್ದಾರೆ, ಹಾಗೆ ಕಂಪ್ಯೂಟರ್ಲಿ 1.2% ನೋಡಿದ್ದಾರೆ. ಸೊ ಹಾಗೆ ಈ ಥರ ಒಂದು ಕೂಡ ನೀವು ತಿಳ್ಕೊಬೋದು. ನೆಕ್ಸ್ಟ್ ಇಲ್ಲಿ ಏಜ್ ರಿಸ್ಟ್ರಿಕ್ಷನ್ ಅಂತ ಬರುತ್ತೆ. ಸೊ ಯಾವ ಏಜ್ ಅವರು ನಮ್ಮ ವಿಡಿಯೋನ ಜಾಸ್ತಿ ನೋಡ್ತಾ ಇದ್ದಾರೆ ಅಂತೇಳಿ. ಸೊ ನಾನು ರೆಕಮೆಂಡ್ ಮಾಡಿರೋ ಪ್ರಕಾರ ಇದು 18ರಿಂದ ಒಳಗಡೆ ಇರೋರಿಗೆ ನಾನು ಯಾವುದೋ ವಿಡಿಯೋ ಹಾಕೋದಿಲ್ಲ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಅಲ್ಲಿ ಮುಂಚೆನೇ ಸೆಟ್ಟಿಂಗಲ್ಲಿ ಹೋದಾಗ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಲ್ಲ. ಸೊ ಹಾಗಾಗಿ ಒಂದು ಚಿಕ್ಕ 18 ವರ್ಷದ ಒಳಗಿರೋರಿಗೆ ಯಾರು ಕೂಡ ಈ ವಿಡಿಯೋನ ತೋರ್ಸೋಕ್ಕಾಗೋದಿಲ್ಲ. ಸೊ ಹಾಗಾಗಿ 18ರಿಂದ ಮೇಲೆ ಏನಿರುತ್ತಲ್ಲ, ಸೊ ಅವರು ಕೂಡ ಈ ನಮ್ಮ ವಿಡಿಯೋ ನೋಡ್ಬೋದು. 18ರಿಂದ 100 ವರ್ಷವರೆಗೂ ನೋಡ್ಬೋದು. ಇಲ್ಲಿ 65 ಇಯರ್ಸ್ ಅಂತೇಳಿ ಮಾತ್ರ ಕೊಟ್ಟಿದ್ದಾರೆ. ಸೊ ಯಾಕಂದರೆ 65 ಇಯರ್ ನೆಕ್ಸ್ಟ್ ಯಾರು ಕೂಡ ಯೂಟ್ಯೂಬಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಸೊ ಹಾಗೆ ನೋಡೋದಿಲ್ಲ, ಅದಕ್ಕೋಸ್ಕರ 65+ ಅಂತೇಳಿ ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಿದ್ದೀರಲ್ಲ, ಈಗ 18ರಿಂದ 24 ವರ್ಷದವರು 12.2% ನೋಡಿದ್ದಾರೆ. ಸೊ 25ರಿಂದ 34 ವರ್ಷದವರು 19.4% ನೋಡಿದ್ದಾರೆ. ಸೊ 35ರಿಂದ 44 ವರ್ಷದವ್ರಿಗೆ 18.6 ನೋಡಿದ್ದಾರೆ. 45ರಿಂದ 54ರವರೆಗೂ 21% ನೋಡಿದ್ದಾರೆ. ನನ್ನ ಚಾನಲ್ ಮೇಲೆ ಈ ಒಂದು ಏಜ್ನವರು ಜಾಸ್ತಿ ನೋಡಿದ್ದಾರೆ ಅಂತೇಳಿ ಗೊತ್ತಾಗ್ತದೆ. ಸೊ ಹಾಗೆ ನೆಕ್ಸ್ಟ್ ಬಂದು 55ರಿಂದ 64 ವರ್ಷದವರು 16% ನೋಡಿದ್ದಾರೆ. 65+ ಮೇಲೆ ಇರೋರು 11.7% ನೋಡಿದ್ದಾರೆ. ಸೊ ನೆಕ್ಸ್ಟ್ ಯಾರು ಜಾಸ್ತಿ ನೋಡಿದಾರಪ್ಪ ಅಂತ ಹೇಳಿದರೆ, ಮೇಲ್ ಫಿಮೇಲ್ ಅನ್ನೋದಾದರೆ ಮೇಲ್ಸ್ ಜಾಸ್ತಿ ನೋಡಿದ್ದಾರೆ ನನ್ನ ಚಾನಲನ್ನು. ಸೊ ಹಾಗೆ ಫಿಮೇಲ್ಸ್ ಕೂಡ 5.4% ನೋಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ
ವಾಚ್ ಟೈಮ್ ಫ್ರಮ್ ಸಬ್ಸ್ಕ್ರೈಬರ್ ಅಂತಿದೆಯಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡಿದಿರೋರಂಥ ಪರ್ಸೆಂಟೇಜ್ 90.4% ಇದೆ. ಸೊ ಸಬ್ಸ್ಕ್ರೈಬ್ ಮಾಡಿದವ್ರದ್ದು 9.6% ಇದೆ. ಸೊ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಿಮ್ಮ ವಿಡಿಯೋನ ವ್ಯೂವರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇರ್ತಾರೆ. ಸೊ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಬೇಕಪ್ಪ ಅಂತ ಹೇಳಿದ್ರೆ ನೀವು ಅವರಿಗೆ ರಿಕ್ವೆಸ್ಟ್ ಮಾಡಬೇಕು. ಸೊ ನನ್ನ ಚಾನಲಲ್ಲಿ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ, ಸೊ ಇದನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ದಯವಿಟ್ಟು ನನಗೆ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ನೋಡಿ ಅಂತೇಳಿ ನೀವು ವಿಡಿಯೋ ಸ್ಟಾರ್ಟಿಂಗ್ ಮಾಡುವಾಗ ಇಂಟರ್ವ್ಯೂಲ್ ಏನು ಹೇಳ್ತಾ ಇದ್ದೀರಾ, ನೀವು ಯಾವ ಕಂಟೆಂಟ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಒಂದು ಇಂಟರ್ವ್ಯೂಲ್ ಹೇಳ್ತಿರಲ್ಲ, ಸೊ ಅವಾಗ ನೀವು ಇವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಮಾಡಬೇಕು. ಈ ತರ ಮಾಡೋದ್ರಿಂದ ನಿಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ. ನೀವು ನೋಡ್ತಾ ಇರ್ಬೋದು ನನ್ನ ಚಾನಲ್ ಮೇಲೆ 90.4% ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋ ಯಾವಾಗೇ ಮಾಡಲಿ, ನೀವು ನೆಕ್ಸ್ಟ್ ವಿಡಿಯೋ ಮಾಡ್ತಿರ್ತೀರಲ್ಲ, ಸೊ ವಿಡಿಯೋ ಮಾಡುವಾಗ ನೀವು ಇದನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಬೇಕಾಗ್ತದೆ. ಸೊ ನೀವು ಈ ತರ ಮಾಡೋದ್ರಿಂದ ನಿಮ್ಮ ಚಾನಲ್ ಗ್ರೋ ಆಗ್ತದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನ್ಯೂ ವ್ಯೂವರ್ಸ್ ನಿಮ್ಮ ಚಾನಲ್ ಮೇಲೆ ಯಾವ ರೀತಿ ಬರ್ತಾ ಇದ್ದಾರೆ ಅಥವಾ ಯಾವ ರೀತಿ ಚೆಕ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ನಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಕೂಡ ಶೇರ್ ಮಾಡಿ, ನಿಮ್ಮ ಬೇರೆ ಸ್ನೇಹಿತರಿಗೂ ಕೂಡ ಸ್ವಲ್ಪ ಹೆಲ್ಪ್ಫುಲ್ ಆಗ್ಬೋದು. ಸೊ ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಧನ್ಯವಾದಗಳು.